ಎಸ್ ನಿಧನರಾದ ನಟ ದ್ವಾರಕೀಶ್ ರವರಿಗೆ ರಜನಿಕಾಂತ್ ಸಂತಾಪಗಳನ್ನ ಸೂಚಿಸಿದ್ದಾರೆ. ಎಸ್ ಇವತ್ತು ಬೆಳಗ್ಗೆ ನಟ ದ್ವಾರಕೀಶ್ ನಿಧನರಾದ್ರು. ಈಗ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದಿದೆ ಅಂತಾನೆ ಹೇಳಬಹುದು. ರಾಜಕೀಯ ಗಣ್ಯರು, ನಟ ನಟಿಯರು ಸಂತಾಪಗಳನ್ನ ಸೂಚಿಸುತ್ತಿದ್ದಾರೆ. ಈಗ ನಟ ರಜನಿಕಾಂತ್ ಸಂತಾಪವನ್ನ ಸೂಚಿಸಿದ್ದಾರೆ. ನನ್ನ ಬಹುಕಾಲದ ಆತ್ಮೀಯ ಗೆಳೆಯ ದ್ವಾರಕೀಶ್ ಇನ್ನಿಲ್ಲ. ಅವರ ಸಾವು ನನಗೆ ಅತೀವ ನೋವನ್ನ ಉಂಟು ಮಾಡಿದೆ. ಹಾಸ್ಯ ನಟನಿಂದ ದೊಡ್ಡ ನಿರ್ಮಾಪಕ, ನಿರ್ದೇಶಕರಾದ್ರು. ಅವರ ನಿಧನದ ದುಃಖ ಕುಟುಂಬದವರಿಗೆ ಆ ದೇವರು ಆ ಶಕ್ತಿಯನ್ನ ಭರಿಸುವಂತಹ ಶಕ್ತಿ ನೀಡಲಿ ಕುಟುಂಬಸ್ಥರಿಗೆ ಅಂತ ಹೇಳಿ ನಟ ರಜನಿಕಾಂತ್ ಸಂತಾಪಗಳನ್ನ ಸೂಚಿಸಿದ್ದಾರೆ. ನನ್ನ ಬಹುಕಾಲದ ಆತ್ಮೀಯ ಗೆಳೆಯ ದ್ವಾರಕೀಶ್ ಇನ್ನಿಲ್ಲ. ಅವರ ಸಾವು ನನಗೆ ಅತೀವ ನೋವನ್ನ ಉಂಟು ಮಾಡಿದೆ ಅಂತ ನಟ ರಜನಿಕಾಂತ್ ಸಂತಾಪಗಳನ್ನ ಸೂಚಿಸಿದ್ದಾರೆ. ಇವತ್ತು ಬೆಳಗ್ಗೆ ಹೃದಯಘಾತದಿಂದ ನಿಧನರಾದ ಹಿರಿಯ ನಟ ದ್ವಾರಕೀಶ್ ರವರಿಗೆ ಇಡೀ ಚಿತ್ರರಂಗದ ಗಣ್ಯ ವ್ಯಕ್ತಿಗಳು, ನಟ ನಟಿಯರು ಹಾಗೆ ರಾಜಕೀಯ ವ್ಯಕ್ತಿಗಳೆಲ್ಲರೂ ಕೂಡ ಸಂತಾಪಗಳನ್ನ ಸೂಚಿಸುತ್ತಿದ್ದಾರೆ. ಹಾಗೆ ಬೇರೆ ಬೇರೆ ಚಿತ್ರರಂಗದವರು ಕೂಡ ಸಂತಾಪಗಳನ್ನ ಸೂಚಿಸುತ್ತಿದ್ದಾರೆ. ಮತ್ತೊಂದು ಕಡೆ ನಾಳೆ ಅವರ ಅಂತ್ಯಕ್ರಿಯೆ ಜರುಗಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಚಾಮರಾಜಪೇಟೆ KR ಮಿಲ್ ಬಳಿ ಇರುವ ಬ್ರಾಹ್ಮಣರ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯಲಿವೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಸಿಕ್ಕಿದೆ. ಸದ್ಯಕ್ಕೀಗ ಎಲ್ಲರೂ ಕೂಡ ಅವರ ಅಂತಿಮ ದರ್ಶನಗಳನ್ನ ಪಡೆದುಕೊಂಡು ತೆರಳ್ತಾ ಇದ್ದಾರೆ. ಇನ್ನು ನಾಳೆವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶ ಕೂಡ ಇರುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಕೂಡ ಸದ್ಯ ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದ ಇಡೀ ಕನ್ನಡ ಚಿತ್ರರಂಗದ ಗಣ್ಯ ವ್ಯಕ್ತಿಗಳು ಹಾಗೆ ರಾಜಕೀಯ ವ್ಯಕ್ತಿಗಳು, ಇನ್ನು ನಟ ನಟಿಯರು ಎಲ್ಲರೂ ಕೂಡ ಸಂತಾಪಗಳನ್ನು ಸೂಚಿಸುತ್ತಿದ್ದಾರೆ. ಹಾಗೆ ರಜನಿಕಾಂತ್ ಕೂಡ ಸಂತಾಪಗಳನ್ನು ಸೂಚಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ, ಟ್ವಿಟರ್ನಲ್ಲಿ ಒಂದು ಭಾವುಕ ಪೋಸ್ಟನ್ನು ಶೇರ್ ಮಾಡಿಕೊಂಡಿದ್ದಾರೆ. ನನ್ನ ಬಹುಕಾಲದ ಆತ್ಮೀಯ ಗೆಳೆಯ ದ್ವಾರಕೀಶ್ ಇನ್ನಿಲ್ಲ. ಅವರ ಸಾವು ನನಗೆ ಅತೀವ ನೋವನ್ನು ಉಂಟು ಮಾಡಿದೆ. ಹಾಸ್ಯ ನಟನಿಂದ ಅವರು ದೊಡ್ಡ ನಿರ್ಮಾಪಕ, ನಿರ್ದೇಶಕರಾದ್ರು. ಅವರ ನಿಧನದ ಸುದ್ದಿ ಕೇಳಿ ನನಗೆ ಅತೀವ ನೋವನ್ನು ಉಂಟು ಮಾಡಿದೆ ಅಂತ ನಟ ರಜನಿಕಾಂತ್ ಒಂದು ಭಾವುಕ ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ಅವರ ನಿಧನದ ದುಃಖವನ್ನು ಭರಿಸುವಂತಹ ಶಕ್ತಿ ಆ ದೇವರು ಅವರ ಕುಟುಂಬಸ್ಥರಿಗೆ ಕರುಣಿಸಲಿ ಅಂತ ಇದೇ ಸಂದರ್ಭದಲ್ಲಿ ದ್ವಾರಕೀಶ್ ನಿಧನದ ಕುರಿತಾಗಿ ನಟ ರಜನಿಕಾಂತ್ ಸಂತಾಪಗಳನ್ನು ಸೂಚಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.